ಮಹಿಳೆಯರು ಮತ್ತು ಪುರುಷರಿಗಾಗಿ ರಾಜ್ಯ ಮಟ್ಟದ ಸೈಕ್ಲಿಂಗ್ ರೇಸ್. ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಬರಡೋಲ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 369ನೇ ಜಯಂತಿ ನಿಮಿತ್ತವಾಗಿ ಹಾಗೂ ಜೆ.ಎಸ್. ಪವಾರ್ ಅವರ ಮಗನಾದ ಕುಮಾರ್ ಹರೀಶ್ ಗಜಾನಂದ ಪವಾರ್ನ 12ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮಹಿಳೆಯರು ಮತ್ತು ಪುರುಷರಿಗಾಗಿ ನಡೆದ ರಾಜ್ಯಮಟ್ಟದ ಸೈಕ್ಲಿಂಗ್ ರೇಸ್ ಸ್ಪರ್ಧೆಗೆ ನಾಗಠಾಣ ಮತಕ್ಷೇತ್ರದ ಶಾಸಕ ವಿಠ್ಠಲ ಕಟಕದೊಂಡ ಚಾಲನೆ ನೀಡಿದರು. ಈ ಸ್ಪರ್ಧೆಯು ಬರಡೋಲ ಗ್ರಾಮದಲ್ಲಿ ಪ್ರಾರಂಭಗೊಂಡು ಚಡ್ಚಣದ ಶಿವಾಜಿ ಸರ್ಕಲ್ವರೆಗೂ ಹೋಗಿ ಮರಳಿ ಜಳಕಿ ತಲುಪಿ ಮತ್ತೆ ಬರಡೋಲಕ್ಕೆ ಬಂದು ಸಂಪನ್ನಗೊಂಡಿತ್ತು. ನಂತರ ವಿಜೇತ ಸ್ಪರ್ಧಾಳುಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗಿತು. ಅಧ್ಯಕ್ಷತೆ ವಹಿಸಿದ ವಿಠ್ಠಲ ಕಟಕದೊಂಡ ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕೇವಲ ಜಾತಿಗೆ ಸೀಮಿತಗೊಳಿಸದೆ ಎಲ್ಲರೂ ಕೂಡಿ ಆಚರಿಸಬೇಕು. ಈಗಿನ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಕ್ರೀಡೆಯಲ್ಲಿ ಭಾಗವಹಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ನಂತರ ಕಾರ್ಯಕ್ರಮದ ಆಯೋಜಕರಾದ ಜೆ.ಎಸ್. ಪವಾರ್ ಅವರಿಗೆ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಡ್ಚಣ ದಂಡಾಧಿಕಾರಿ ಸಂಜಯ್ ಇಂಗ್ಳೆ, ಕ್ರೀಡಾಧಿಕಾರಿ ದಹಿವಾಡೆ, ಇಂಡಿ ಡಿವೈಎಸ್ಪಿ ಕಟ್ಟಿಮನಿ, ಇಂಡಿ ಪಿಎಸ್ಐ ಮಹದೇವ್ ಯಲಿಗಾರ್, ರವಿದಾಸ್ ಜಾಧವ್, ಮಹಾದೇವ್ ಹಿರಿಕುರ್ಬರ್, ಶಾಂತೇಶ್ವರ ಬ್ಯಾಂಕ್ ಮ್ಯಾನೇಜರ್ ಗಜಾನಂದ ಚೌಧರಿ, ದಾನಮ್ ಗೌಂತಿ ಪಾಟೀಲ್, ಕಾಮೇಶ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅವಾಗ ಬಂದಾಗ ಸಾಹೇಬ್ರ MLA ಅವರಿದ್ರು. ನಮ್ಮ ಮತ್ತು ಅವರ ಸಂಬಂಧಗಳು ಹೆಂಗಿದ್ವು ಅಂತಂತಂದ್ರೆ ಅಣ್ಣ ತಮ್ಮ ತಂಗಿದ್ರು. ಸರ್ ಏನಾರೇ ಆಗಲಿ ನಾ ಯಾವಾಗ ಅವ್ರಿಗೆ ಕೇಳ್ತಿದ್ದೆ, ಯಾವಾಗಾರ ನಡಕ್ಕೆ ನಿಂತು ಮಾತಾಡ್ಸ್ತಿದ್ದೆ ಅಂದ್ರೆ ಅವಾಗ ಏನು ಕೇಳ್ತಿದ್ದೆ ಅಂದ್ರೆ ಹಿಂಗೆ ನೀರು ತುಂಬಿ ನಿಂದಿರ್ಬೇಕ್ರಿ ಚಡ್ಚನ ಭಾಗದಾಗ ಅಂತಿದ್ದೆ. ಕೇಳ್ರಿ ನೀವು ಬೇಕಾದ್ರೆ ರಾತ್ರಿ 1 ಗಂಟೆಗೆ ಬೇಕಾದ್ರೆ ನಾವು ಎಲ್ಲಿ ಕೆಲವೊಂದು ಕಡೆ ನಿಂತಾಗ ಎಷ್ಟರ ನೀರು ತುಂಬತೈತಿ, ನೀರು ತುಂಬಿ ಹರಿಬೇಕ್ರಿ ಚಡ್ಚನ್ದಾಗ. ಅವಾಗ ನಾವೇನು ಮಾಡೋದು ಬೇಡ, ಹಂಗ ನಿಂದಿರ್ಬೇಕು ನೀರು. ಆಮ್ಯಾಗಿಂದ ಸರಾಯಿ ಅನ್ನೋದು ಹೆಂಗಿರ್ಬೇಕಂತಂದ್ರ ಬರಗಾಲದಾಗ ಹೋಗಿ ತಂದಂಗಿರ್ಬೇಕಂತ. ನೀರು ಪ್ರವಾಹ ಬಂದಾಗ ನೀರು ಬರಬೇಕು, ಶರೀರಕ್ಕೆ ಬರಬದ್ಧವಾಗಿರ್ತದೆ. ಇಲ್ಲ ಅಂದ್ರೆ ಸಮೃದ್ಧವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎರಡನೇ ವಿಷಯ ಏನಂತಂದ್ರೆ ಸಾಹೇಬರು ಅವಾಗ ಬಿಜೆಪಿ ಒಳಗಿದ್ರು, MLA ಆಗಿದ್ರು. ಆಮ್ಯಾಗಿಂದ ಕಾಂಗ್ರೆಸ್ಸಿಗೆ ಬಂದು MLA ಆದ್ರು. ಎಲ್ಲಿ ನಮ್ಮ ಮನೆಯೊಳಗೆ ನಮ್ಗ ಮರ್ಯಾದೆ ಸಿಗ್ಲಿಲ್ಲ, ನಮ್ಮ ಮನೆಯೊಳಗೆ ಗೌರವ ಸಿಗ್ಲಿಲ್ಲ ಅಂದ್ರೆ ಹೊರಗೆ ಬರಾಕಬೇಕ. ಹೊರಗೆ ಬಂದು ಮತ್ತೆ ಬೇರೆ ಕೆಲಸ ದಾರಿ ಹಿಡಿಬೇಕು. ಬಹಳ ಖುಷಿ ಅಂದ್ರೆ ನನಗ ಅವ್ರು ಕೂಡ ಕೆಲಸ ಮಾಡಿ ಅನ್ನೋದು ಇಷ್ಟೊಂದು ಹೆಮ್ಮೆ ಅಂತಂದ್ರೆ ಅದ ಮಾತನ್ನ ನಾನು ಮನೋಹರ್ ತಹಸೀಲ್ದಾರ್ ಸಾಹೇಬರಿಗೆ ಹೇಳಿದೆ. ಸಾಹೇಬ್ರ ನಮಗಲ್ಲಿ ಗೌರವ ಇಲ್ಲ ಅಂದ್ರೆ ಹೊರಗೆ ಬರ್ರಿ, ಹೊರಗೆ ಬಂದಿದ್ರೆ ಅವರು ಈಗ ರೆಡಿ ಆಗಿಬಿಡ್ತಿದ್ರು ಅಂತ. ಇನ್ನೊಂದು ವಿಷಯ, ಜನ ಬಹಳಷ್ಟು ಖುಷಿ ಕೊಟ್ರಿ. ಪ್ರತಿ ವರ್ಷ ದ್ರಾಕ್ಷಿ ತಿನ್ಸಿರಿ, ನಮಗೆ ಬಹಳಷ್ಟು ಖುಷಿಯಿಂದ ಇಟ್ಟೇರಿ. ನಿಮ್ ಪುಣ್ಯದಿಂದ ನನಗೂ ಒಂದು 10 ವರ್ಷ ಮೊದಲು ನೌಕರಿಯಿಂದ ಹೊರಗೆ ಬರುವಂತ ಭಾಗ್ಯ ಸಿಗ್ತದ. ಅದು ಒಂದು ಗ್ಯಾರಂಟಿ ಯೋಜನೆ ಇದ್ದಂಗ ಅದ. ಯಾಕಂದ್ರೆ 10 ವರ್ಷ ನೌಕರಿಯಿಂದ ಹೊರಗೆ ಬಂದಿವಿ ಅಂತಂದ್ರೆ 10 ವರ್ಷ ಹೊರಗಿನ ಜಗತ್ತಿನಾಗ ಉಸಿರಾಡ್ತೀವಿ ಅಂತ ನಮಗೇನು ಮನ್ಸಿಗೆ ತಿಳಿತೈತೆ ಅದನ್ನು ಮಾತಾಡ್ಲಿಕ್ಕೆ ಒಂದು ಅವಕಾಶ ಬಂದ್ಬಿಟ್ಟೆ. ಅದಾದ್ಮೇಲೆ ಇಲ್ಲಿವರೆಗೂ ಏನ್ PSI ನಾ ಕೆಲಸ ಮಾಡಿದ್ನೆಲ್ಲ ಆ ಕೆಲಸಕ್ಕೆ ಏನ್ ಚಪ್ಪಾಳಿ ಹೊಡೆದಿರಿ. ಅದಾದ್ಮೇಲೆ ವ್ಯವಸಾಯದ ಕಡೆ ಬರೋಣ. ಇನ್ನು ಮುಂದೆ ವ್ಯವಸಾಯದ ಕಡೆ ಬಂದು ವ್ಯವಸಾಯವನ್ನ, ಕೃಷಿಯಲ್ಲೇ ನಮ್ಮ ಬದುಕು ಕಾಣಬೇಕು. ಮುಂದೆ ಯಾರಿಗೂ ಎಲ್ಲರಿಗೂ ಸರ್ಕಾರನೇ ಇಲ್ಲ. 5% 6% ಮಂದಿಗೆ ಸರ್ಕಾರಿ ನೌಕರರು ಏನ್ ಮಾಡ್ಬೇಕಾಕೈತಿ. ಅದಕ್ಕಾಗಿ ವಾಪಸ್ ಎಲ್ಲಾರು ಕೂಡ ನಮ್ಮ ಹೊಲದ ಕಡೆ ನಾವು ಮುಖ ಮಾಡ್ಬೇಕಾಕೈತಿ. ಅಲ್ಲೇ ನಮ್ಮ ಬದುಕು ಕಟ್ಕೋಬೇಕಾಕೈತಿ. ಯಾಕಂದ್ರ ಯಾವ್ದಾರ ಬ್ಯಾಂಕ್ ನಿಮಗೆ 15% ಕೊಡ್ಬೋದು, 20% ಇಟ್ರೆ 1,000 ಕೊಡೋದು ಯಾರು ಅದಾರ ಅಂದ್ರೆ ಅದು ಭೂಮಿ ತಾಯಿ ಮಾತ್ರ, ಬೇರೆದವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಭೂಮಿಯನ್ನ ಬದುಕೊಂಡು ಇರ್ಬೇಕಾಗತ್ತೆ. ಬ್ಯೂರೋ ರಿಪೋರ್ಟ್ ಶ್ರೀಕಾಂತ ಬಗಲಿ, ಭಾರತ ವೈಭವ ನ್ಯೂಸ್, ವಿಜಯಪುರ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.